ಬಿಎಸ್ವೈ ಮೇಲೆ ಯತ್ನಾಳ್ ಹೊಸ ಬಿಗ್ ಬಾಂಬ್. ಯಡಿಯೂರಪ್ಪನವರ ನೀವು 45 ರೂಪಾಯಿ ಮಾಸ್ಕ ಕರೋನಾದಾಗ ಎಷ್ಟು ರೂಪಾಯಿ ಖರ್ಚು ಹಾಕಿರಿ ಸರ್ಕಾರನಾಗ ನಾನು ಗೊತ್ತಿಲ್ಲ. 485 ರೂಪಾಯಿ ಹಾಕಿರಿ, ಉದ್ಧಾರ ಮಾಡಿದ್ರಿ ನೀವು ಬಡವರು. ಇದು ಕರೋನಾದಾಗ ಬಿಜೆಪಿ ಸರ್ಕಾರದಲ್ಲಿ 40,000 ಕೋಟಿ ಅವ್ಯವಹಾರ. ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ, ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ತುತ್ತಂತ ಎದ್ದು ಕುರ್ತ ಕೊರೋನಾ ಕರ್ಮಕಾಂಡ. ಇವ್ರು ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ, ಇವ್ರದ್ದೆಲ್ಲ ಬಣ್ಣ ತೆಗಿತೀನಿ. ಬಿಗ್ ಬಾಂಬ್. ಇದು ರಾಜ್ಯ ಬಿಜೆಪಿ ಬುಡಕ್ಕೆ ಬಿದ್ದಿರೋ ಅತಿ ದೊಡ್ಡ ಬಿಗ್ ಬಾಂಬ್. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನಕ್ಕುಂಕು ಮಾತನಾಡ್ತಿರೋ ಬಿಜೆಪಿ ನಾಯಕರಿಗೆ ಇದೀಗ ಅವರದೇ ಪಕ್ಷದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯತ್ನಾಳ್ ಅವರ ಆ ಒಂದು ಹೇಳಿಕೆಗೆ ರಾಜಾಹುಲಿ ಖ್ಯಾತಿಯ ಬಿಎಸ್ ಯಡಿಯೂರಪ್ಪನವರೇ ಬೆವತು ಹೋಗಿದ್ದಾರೆ. ಯಾಕಂದ್ರೆ ಯತ್ನಾಳ್ ಸ್ಫೋಟಿಸಿರೋ ಬಾಂಬ್ ಅಂತಿಂತ ಬಾಂಬ್ ಅಲ್ಲ, ಬಿಜೆಪಿ ಸರ್ಕಾರದಲ್ಲಿ ಬರೋಬ್ಬರಿ 40,000 ಕೋಟಿ ರೂಪಾಯಿ ವ್ಯವಹಾರದ ಬಿಗ್ ಬಾಂಬ್. ಹಾಗಾದ್ರೆ ಏನಿದು ಬಿಜೆಪಿ ಸರ್ಕಾರದಲ್ಲಿ ನಡೆದಿದ್ದ 40,000 ಕೋಟಿ ರೂಪಾಯಿ ಅವ್ಯವಹಾರ ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯದಲ್ಲಿ ಇತ್ತೀಚೆಗೆ ಕೊರೋನಾ ಕೇಸುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಕೊರೋನಾ ರಿಟರ್ನ್ಸ್ ಅನ್ನೋ ಸುದ್ದಿ ಹೆಚ್ಚಾಗ್ತಿದೆ. ಆದ್ರೆ ಇದರ ಬೆನ್ನಲ್ಲೇ 2019-20ರಲ್ಲಿ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಬಿಎಸ್ವೈ ಸರ್ಕಾರದಲ್ಲಿ ನಡೆದಂತ 40,000 ಕೋಟಿ ರೂಪಾಯಿ ವ್ಯವಹಾರದ ಆರೋಪ ಕೂಡ ಮುನ್ನೆಲೆಗೆ ಬಂದಿದೆ. ಇದನ್ನ ಯಾರೋ ಕಾಂಗ್ರೆಸ್ ನಾಯಕರು ಅಥವಾ ಇನ್ಯಾರೋ ಸಾಮಾಜಿಕ ಕಾರ್ಯಕರ್ತರು ಹೇಳಿದ್ರೆ ಏನೋ ಬಿಡಪ್ಪ ಅಂತ ಅಂದ್ಕೋಬಹುದಿತ್ತು. ಆದ್ರೆ ಬಿಎಸ್ವೈ ಸರ್ಕಾರದಲ್ಲಿನ 40,000 ಕೋಟಿ ಅವ್ಯವಹಾರದ ಬಿಗ್ ಬಾಂಬ್ ಅನ್ನ ಸ್ಫೋಟಿಸಿರೋದು ಬೇರೆ ಯಾರು ಅಲ್ಲ, ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಎಷ್ಟು ಸಾವಿರ ಕೋಟಿ ರೂಪಾಯಿ ಹೊಡೆದಾರ, ಅದ್ರೊಳಗೆ 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ಯಾರು ಬಡ್ರ ನೋಡ್ರಿ, ಒಂದು ದವಾಖಾನೆಗೆ ಒಂದು ಕರೋನಾ ಪೇಷಂಟ್ಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡಿ. ಹೌದು ವೀಕ್ಷಕರೇ, ಇತ್ತೀಚೆಗೆ ಮಾಜಿ ಸಿಎಂ ಬಿಎಸ್ವೈ ಮತ್ತು ಅವರ ಪುತ್ರ ಬಿವೈ ವಿಜಯೇಂದ್ರ ಅವರು ದುಬೈ ಮತ್ತು ಮಾರಿಷಸ್ ನಲ್ಲಿ ಅಕ್ರಮ ಆಸ್ತಿ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದ ಯತ್ನಾಳ್ ಇದೀಗ ಯಾರ್ಯಾರು ಲೂಟಿ ಮಾಡಿ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದಾರೆ ಅನ್ನೋದನ್ನ ಹೊರತೆಗೆಯುತ್ತೇನೆ ಅಂತೇಳಿ ಗುಡುಗಿದ್ದಾರೆ. ಜೊತೆಗೆ ಕೊರೋನಾ ಮೊದಲನೇ ಅಲೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು. ಈ ವೇಳೆ ಬರೋಬ್ಬರಿ 40,000 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ಪ್ರತಿಯೊಬ್ಬ ಕೊರೋನಾ ರೋಗಿಗೆ 8-10 ಲಕ್ಷ ರೂಪಾಯಿ ಬಿಲ್ ಮಾಡಿದ್ದಾರೆ. ನಮ್ಮ ಸರ್ಕಾರವಿದ್ರೇನು ಕಳ್ಳರು ಕಳ್ಳರೇ ಅಲ್ವಾ ಅಂತೇಳಿ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧವೇ ಇದೀಗ ಸಿಡಿದೆದ್ದಿದ್ದಾರೆ. ಅದೇ ಹೇಳಕತ್ತೀನಿ, ನಮ್ಮ ಸರ್ಕಾರ ಅಂದ್ರೆ ತುಡುಗ್ರೆ ಅಲ್ಲ, ಯಾವ ಸರ್ಕಾರ ಇದ್ರೆ ಭಾರಿ ಹೇಳೋರಲ್ಲ. ನಿಮ್ಮ ಸರ್ಕಾರ ಐತ್ರಿ, ನಿಮ್ಗೇನು ಪರ್ಸೆಂಟ್ ಯಾವಾಗಲೂ ಧ್ವನಿ ಐತಿ. ವಿಧಾನಸಭೆ ಒಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತು. ಇಷ್ಟಕ್ಕೆ ನಿಲ್ಲದ ಯತ್ನಾಳ್ ಕೊರೋನಾ ಸಂದರ್ಭದಲ್ಲಿ 45 ರೂಪಾಯಿ ಮಾಸ್ಕ್ಗೆ 485 ರೂಪಾಯಿ ನಿಗದಿಪಡಿಸಿದ್ರು. ಬೆಂಗಳೂರಿನಲ್ಲಿ 10,000 ಬೆಡ್ಗಳನ್ನ ಸಿದ್ಧಪಡಿಸಿದ್ರು. ಈ 10,000 ಬೆಡ್ಗಳನ್ನ ಬಾಡಿಗೆಗೆ ಪಡೆದಿದ್ರು. ಆ ಹಣದಲ್ಲೇ ಬೆಡ್ಗಳನ್ನ ಖರೀದಿ ಮಾಡಿದ್ರೆ ಹಣ ಉಳಿಯುತ್ತಿತ್ತು. ಇದರಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿ ಕೊಳ್ಳೆ ಹೊಡೆದಿದ್ದೀರಿ? 10,000 ಬೆಡ್ ಮಾಡಿ ಅಂತ ಹೇಳಿದ್ರಿ ಬೆಂಗಳೂರು ಬಲ್ಲಿ. ಇದು ತಲೆ ಇಟ್ಕೋರಿ, ಬಾಡಿಗೆ ಖರೀದಿ ಮಾಡಿದ್ರೆ 2 ಬೆಡ್ ಬರ್ತಿದ್ದು. ಅರ್ಥ ಆಯ್ತಿಲ್ಲ ನೀವು? ಒಂದು ಬೆಡ್ಡಿಗೆ 20,000 ರೂಪಾಯಿ ಬಾಡಿಗೆ, ಒಂದು ಪರ್ ಡೇ ಎಟ್ಟು. ಹಾಂ, 20,000ನಾಗ ಒಂದು ಕಾಟ, ಒಂದು ಇದು, ಒಂದು ಸಲಾನಿ ಇರಿಸೋದು ಎಲ್ಲ ಬರ್ತೈತೆ ಎಲ್ಲ. ಎರಡು ಸೆಟ್ ಬರ್ತಾವೆ. ಇವರು ಒಂದು ದಿವ್ಸಕ್ಕೆ ಎಷ್ಟು ಖರ್ಚು ಹಾಕ್ಯಾರ ಗುರ್ತೈತನ್ನ ಕರೋನಾದಾಗ. ಈ ವಿಚಾರವನ್ನ ಬಿಎಸ್ ಯಡಿಯೂರಪ್ಪನವರಿಗೆ ವಿಧಾನಸೌಧದಲ್ಲೇ ಹೇಳಿದ್ದೇನೆ. ನನಗೆ ಕೊರೋನಾ ಪಾಸಿಟಿವ್ ಆದಾಗ ಮಣಿಪಾಲ್ ಆಸ್ಪತ್ರೆಯಲ್ಲಿ 5,80,000 ರೂಪಾಯಿ ತೆಗೆದುಕೊಂಡ್ರು. ಇಷ್ಟು ಹಣವನ್ನ ಬಡವರಾದವರು ಎಲ್ಲಿಂದ ಕೊಡಬೇಕೆಂದು ವಿಧಾನಸೌಧದಲ್ಲಿ ಮಾತನಾಡಿದ್ದೆ ಅಂತೇಳಿ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಈ ಚಸ್ಮಾ ತೊಗೋಬೇಕಾದ್ರೂ ಸರ್ಕಾರದಿಂದ ಬಿಲ್ ಹಚ್ಚಿ ತೊಗೋತಾರೆ ಎಮ್ ಎಲ್ ಎಗಳು. ಅವ್ರ ಅವ್ವ ಅಪ್ಪ ಹೆಂಡ್ತಿ ಅವ್ರ ಹೆಸರಲ್ಲೇ ಕ್ಲೇಮ್ ಮಾಡ್ತಾರೆ. ವರ್ಷ 4-5 ಲಕ್ಷ ರೂಪಾಯಿ ಮಾಡ್ತಾರೆ. ನಮ್ಮ ನೋಡ್ರಿ, ನಾವು ಎಮ್ ಎಲ್ ಎಗಳು ಇವತ್ತು ನಮ್ಗೆ ಎಷ್ಟು ಪಗಾರಿಗೆ ಏಟೈದು ಗೊತ್ತೈತೆ. ನಮ್ಗೆ 2 ಲಕ್ಷ ರೂಪಾಯಿ ಪಗಾರ ಐತೆ. ನನಗೆ ಒಂದು ಬೆಂಗಳೂರು ಒಂದು ಕಮಿಟಿ ಮೀಟಿಂಗ್ ಹೋಗಿ ಬಂದ್ರೆ 65,000 ರೂಪಾಯಿ ಬರ್ತದೆ. ಮತ್ತು ನಾನು ಔಷಧಗಳಿಗೆ ಇದು ಚಸ್ಮಾ ತೊಗೋದು, ಹಾಂ ಅದೇನು ಇದು ನಾವು ಶುಗರ್ದವ್ರು ಇದು ತೊಗೋತೀವಿ ಇನ್ಸುಲಿನ್, ಅದನ್ನೆಲ್ಲನೂ ನಾವು ಸರ್ಕಾರದಿಂದ ತೊಗೊಂಡು ನಾವು ಮನುಷ್ಯರನ್ನು ಅದೇ ಬಡವರಿಗೆ ಕೊಡೋಲ್ಲ. ಇನ್ನ ಆರೋಗ್ಯ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಸರ್ಕಾರದಿಂದ ಹಣ ಇಲ್ಲಿಯವರೆಗೂ ಪಡೆದಿಲ್ಲ. ಶಾಸಕರಿಗೆ 2 ಲಕ್ಷ ರೂಪಾಯಿ ಸಂಬಳವಿದೆ. ನಾನು ಕಮಿಟಿ ಸಭೆಗೆ ಹೋದ್ರೆ 65,000 ರೂಪಾಯಿ ಸಿಗುತ್ತೆ. ತೆಗೆದುಕೊಂಡರೆ ನಾವು ಮನುಷ್ಯರ ಅಂತೇಳಿ ಯತ್ನಾಳ್ ಪ್ರಶ್ನೆ ಮಾಡಿದ್ದಾರೆ. ಇವರು ನಮಗೆ ನೋಟಿಸ್ ಕೊಡ್ಲಿ, ಪಕ್ಷದಿಂದ ಹೊರಹಾಕಲು ನೋಡ್ಲಿ, ಇವರೆಲ್ಲರ ಬಣ್ಣ ಬಯಲು ಮಾಡ್ತೇನೆ. ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ, ಹೀಗಾಗಿ ಭಯದಲ್ಲಿಡಬೇಕು. ಎಲ್ಲರೂ ಕಳ್ಳರಾದ್ರೆ ರಾಜ್ಯ ದೇಶವನ್ನ ಯಾರು ಉಳಿಸ್ತಾರೆ ಅಂತೇಳಿ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಹಿಂದಿನ ತಮ್ಮ ಬಿಜೆಪಿ ಸರ್ಕಾರದ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಎಚ್ ಕೆ ಪಾಲ್ರಿ ಚೇರ್ಮನ್ ಇದ್ರೆ ಕೇಳ್ರಿ. ಈಗ ಶಶಿ ಪಾಲ್ ಮಾಡಿದ್ದೆ ಅದಕ್ಕೆ
ನನಗೆ ಕೇಳಿದ್ರು ನಾ ಎಲ್ಲ ತೆಗ್ಯಾವ ಅಂದ್ರೆ ನಾನು ಮಾಡಲಿಲ್ಲ. ಇವರೆಲ್ಲ ಮಾಡ್ಯಾರ, ಇವ್ರದ್ದೆಲ್ಲ ಇವ್ರು ಮಾಡಲಿ, ನನ್ನ ಮ್ಯಾಗ ನೋಟಿಸ್ ಕೊಡಲಿ, ಪಾರ್ಟಿದಿಂದ ಹೊರಗೆ ಹಾಕಕ್ಕೆ ನೋಡಲಿ, ಇವ್ರದ್ದೆಲ್ಲ ಬಣ್ಣ ತೆಗಿತೀನಿ. ಹಾಗಾದ್ರೆ ಯತ್ನಾಳ್ ಸ್ಫೋಟಿಸಿರೋ ಬಿಎಸ್ವೈ ಸರ್ಕಾರದಲ್ಲಿನ 40,000 ಕೋಟಿ ರೂಪಾಯಿ ಅವ್ಯವಹಾರದ ಬಾಂಬ್ ರಾಜ್ಯ ಕಾಂಗ್ರೆಸ್ ನಾಯಕರ ಕೈಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ತಾ? ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಬಿಜೆಪಿಗೆ ಯತ್ನಾಳ್ ಬಿಸಿತುಪ್ಪವಾಗಿ ಮಾರ್ಪಟ್ಟಿದ್ದಾರಾ? ಯತ್ನಾಳ್ ಸ್ಫೋಟಿಸಿರೋ ಈ ಬಿಗ್ ಬಾಂಬ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.